ಇದೀಗ ರಿಟರ್ಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಏನ್ ಕತೆ ಭೈರತಿ ಬಸವರಾಜ್ದು ಬೈಲೆಲ್ಲ ಕ್ಯಾನ್ಸಲ್ ಆದ ಮೇಲೆ ಏನು ಪ್ಲಾನ್ ಇತ್ತು? ದೇಶ ಬಿಟ್ಟು ಹೋಗೋ ಪ್ಲಾನ್ ಇತ್ತಾ? ದೇಶದ ಒಳಗಡೆನೆ ಎಸ್ಪೆಷಲಿ ಅಹಮದಾಬಾದ್, ಗುಜರಾತಲ್ಲಿ ಈ ಒಬ್ಬ ಶಾಸಕ, ಬಿಜೆಪಿ ಶಾಸಕ ಅಲ್ಲಿ ತಲೆಮರೆಸ್ಕೊಂಡಿದ್ದ ಈಗ ಅಂತ. ಖಂಡಿತವಾಗಿಯೂ ರಮಕಾಂತ್, ಏನಂದರೆ ಕಳೆದ 7 ತಿಂಗಳ ನಂತರ ಇದೀಗ ಭೈರತಿ ಪ್ರತ್ಯಕ್ಷವಾಗ್ತಾ ಇರುವಂಥ ಈ ಕೊಲೆ ಪ್ರಕರಣದಲ್ಲಿ 7 ತಿಂಗಳ ಬಳಿಕ ಅವ್ರನ್ನ ವಶಕ್ಕೆ ಪಡೆದಿರುವಂಥ CID ಅಧಿಕಾರಿಗಳು ಇನ್ನೇನು ಬಂಧನ ಮಾಡ್ತಾ ಇರುವಂಥದ್ದು. ಅಹಮದಾಬಾದ್ನಿಂದ ಫ್ಲೈಟ್ನಿಂದ ಬೆಂಗಳೂರಿಗೆ ಬಂದಿರುವಂಥದ್ದು. ಅಂದರೆ ಅಹಮದಾಬಾದ್ನಲ್ಲಿ ಈತ ತಲೆಮರೆಸ್ಕೊಂಡಿದ್ದ, ಇಲ್ಲ ಬೇರೆ ಎಲ್ಲಾದರೂ ತಲೆಮರೆಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಿಂದ ನಂತರ ಗೊತ್ತಾಗಬೇಕಾಗುತ್ತೆ. ಯಾಕೆಂದರೆ ಇದೇ ತಿಂಗಳ 3ನೇ ತಾರೀಕಿನ ನಂತರ, ಅಂದರೆ ಅವರ ಬರ್ತ್ಡೇ ಆದ ಬಳಿಕ ಮನೆ ಬಿಟ್ಟಿರುವಂಥ ವ್ಯಕ್ತಿ ಯಾರಿಗೂ ಕೂಡ ಪತ್ತೆ ಆಗಲಿಲ್ಲ, ಯಾರಿಗೂ ಕೂಡ ಸಂಪರ್ಕಕ್ಕೂ ಕೂಡ ಅವರು ಸಿಕ್ಕಿರಲಿಲ್ಲ. ಹೀಗಾಗಿ ಪೊಲೀಸರು ಅವ್ರ ಮೇಲೆ ಸದಾ ಒಂದು ನಿಗಾವನ್ನು ಕಣ್ಣನ್ನು ಇಟ್ಟಿದ್ರು. ಅದ್ರ ಜೊತೆಗೆ ಕಾನೂನು ಹೋರಾಟಗಳನ್ನು ಏನು ಮಾಡ್ತಾ ಇದ್ರು, ಈ ಕಾನೂನು ಹೋರಾಟ ಬಗ್ಗೆ ಕೂಡ ಒಂದು ನಿಗಾವನ್ನು ಇಟ್ಟಿದ್ರು. ಇವರು ಒಂದು ಕಡೆ ಭೈರತಿ ಬಸವರಾಜ್ CID ಅಧಿಕಾರಿಗಳಿಗೆ ಸಿಗದೆ ಹೋದರೆ ಕಾನೂನು ಹೋರಾಟದ ಮುಖಾಂತರ ಭೈರತಿ ಅವರ ಹೋರಾಟವನ್ನು ಹತ್ತಿಕ್ಕೆ ಅವ್ರನ್ನ ವಶಕ್ಕೆ ಪಡಿಬೋದು. ಎಲ್ಲೂ ಕೂಡ ಅವ್ರಿಗೆ ಜಾಮೀನು ಸಿಗದೆ ಹೋದರೆ, ಜಾಮೀನು ಸಿಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ಬಂದು ಶರಣಾಗಬೇಕಾಗತ್ತೆ, ಇಲ್ಲ ದೇಶ ಬಿಟ್ಟು ಹೋಗಬೇಕಾಗತ್ತೆ. ಎಲ್ಲೇ ಹೋಗಬೇಕು ಅನ್ನೋ ಇಂಟರ್ಪೋಲ್ಗೆ ಮಾಹಿತಿಗಳನ್ನು ಕೊಡಲಾಗಿತ್ತು. ಯಾವುದೇ ಫ್ಲೈಟನ್ನು ಹತ್ತಿದ್ರು ಕೂಡ CID ಅಧಿಕಾರಿಗಳಿಗೆ ಮಾಹಿತಿ ಬರ್ತಾಯಿತ್ತು ಮತ್ತು ಅವ್ರನ್ನ ವಶಕ್ಕೆ ಪಡೆದು ಇವರು ವಶಕ್ಕೆ ಕೊಡ್ತಾಯಿದ್ರು. ಹೀಗಾಗಿ ಭೈರತಿ ದೇಶದಲ್ಲೇ ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಟವನ್ನು ಮಾಡಿಕೊಂಡು ಒಂದು ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಮುಂದಾದರು. ಮೊದಲು ಸೆಷನ್ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಇವತ್ತು ಅರ್ಜಿಯನ್ನು ವಜಾ ಮಾಡಿರುವಂಥದ್ದು. ಅದರ ಜೊತೆಗೆ ನೀವು ಮೊದಲ ಆರೋಪಿಯ ಜೊತೆ ನೇರವಾಗಿ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದೆ. ಅದನ್ನು CID ಅಧಿಕಾರಿಗಳು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಹೀಗಾಗಿ ನೀವು CID ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು, ಹೋಗಿ ಹಾಜರಾಗಿ ಅಂತೇಳಿ ಸೂಚಿಸಿ ಅರ್ಜಿಯನ್ನು ವಿತ್ಡ್ರಾ ಮಾಡ್ಕೊತೀರಾ, ಇಲ್ಲ ನಾವೇ ವಜಾ ಮಾಡಬೇಕಂತ ಇವರು ಅರ್ಜಿಯನ್ನು ವಿತ್ಡ್ರಾ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಯಾವುದೇ ಆಪ್ಷನ್ಗಳಿಲ್ಲ ಕಾನೂನು ಹೋರಾಟವನ್ನು ಮಾಡಿ ನಾನು ಇದರಿಂದ ಬಚಾವಾಗಲಿಕ್ಕೆ ಅಂತ ಗೊತ್ತಾದ ಬೆನ್ನಲ್ಲೇ ಇದೀಗ ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದಿರುವಂಥದ್ದು. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇಳಿದು ಈಗಾಗಲೇ ಅಲ್ಲಿನ ಸ್ಥಳೀಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದು ಕಾನೂನು ಪ್ರೊಸೀಜರ್ನ ಮುಗಿಸಿ ಎಲ್ಲಿಂದ CID ಅಧಿಕಾರಿಗಳ ತಂಡ ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇರುವಂಥದ್ದು ಅವರ ವಶಕ್ಕೆ ಕೊಡ್ತಾರೆ. ಅವ್ರನ್ನ ಅಲ್ಲಿಂದ ನೇರವಾಗಿ ಬೈ ರೋಡ್ ಕರ್ಕೊಂಬರಲಾಗುತ್ತೆ, CID ಕಚೇರಿ ಕರ್ಕೊಬೋದು, ಇಲ್ಲಾಂದರೆ ಅವ್ರನ್ನ ಗೌಪ್ಯವಾಗಿ ರಹಸ್ಯ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನು ಮಾಡ್ಬೋದು. ಅದಕ್ಕೂ ಮೊದಲು ಇವರನ್ನ ಏನು ಮೆಡಿಕಲ್ ಚೆಕಪ್ಪನ್ನು ಮಾಡಲಾಗುತ್ತೆ. ಮೆಡಿಕಲ್ ಚೆಕಪ್ ಮಾಡಿದ ಬಳಿಕ ಇವತ್ತೇ ಅರೆಸ್ಟ್ ತೋರಿಸ್ಕೊಳ್ತಾರೋ, ಇಲ್ಲ ಇವತ್ತು ವಿಚಾರಣೆಯನ್ನು ಮಾಡಿಕೊಂಡು ನಾಳೆ ಇವ್ರನ್ನ ಅರೆಸ್ಟ್ ತೋರಿಸ್ಕೊಳ್ತಾರೋ. ಒಂದು ವೇಳೆ ಅರೆಸ್ಟ್ ತೋರಿಸ್ಕೊಂಡ್ರು ಅಂದರೆ 24 ಗಂಟೆ ಒಳಗೆ ಜಡ್ಜ್ ಮುಂದೆ ಇವ್ರನ್ನ ಹಾಜರುಪಡಿಸಬೇಕಾಗುತ್ತೆ. ರಾತ್ರಿ ಕೂಡ ಇವರು ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಭೈರತಿ ಬಸವರಾಜ್, ಸಂತೋಷ್ ಈ ಕೇಸಲ್ಲಿ ಭೈರತಿ ಬಸವರಾಜ್ ಹಿಂದೆ ಪೊಲೀಸ್ ವಿಚಾರಣೆನ ಫೇಸ್ ಮಾಡಿದ್ದಾರೆ. ಹಿಂದೆ ಪೊಲೀಸ್ ವಿಚಾರಣೆಗೆ ಆರಾಮಾಗಿ ಅವೈಲೇಬಲ್ ಇದ್ದಂಥ ವ್ಯಕ್ತಿನೇ ಭೈರತಿ ಬಸವರಾಜ್. ಡೇ 1 ತಲೆಮರೆಸ್ಕೊಂಡಿರಲಿಲ್ಲ. ಪೊಲೀಸರಿಗೆ ಯಾವ ಸ್ಟೇಜಲ್ಲಿ ಈ ವ್ಯಕ್ತಿ ನಾವು ಅರೆಸ್ಟ್ ಮಾಡಿಬಿಟ್ಟೆ ವಿಚಾರಣೆ ಮಾಡಬೇಕು ಅಂತ ಅನ್ನಿಸ್ತು? ಈ ಜಗ್ಗ ಮತ್ತು ಸಹಚರರು ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವು ಲೀಡ್ಗಳನ್ನು ಭೈರತಿ ಕಡೆಗೆ ಬೊಟ್ಟು ಮಾಡಿ ಬಿಟ್ಟುಬಿಟ್ರ? ಯಾಕಂದರೆ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾಗ ನಾವೆಲ್ಲರೂ ಎಸ್ಕೇಪ್ ಆಗೋದು ಈಸಿ ಆಗಿಬಿಡುತ್ತೆ. ಆ ಮನುಷ್ಯ ಬಚಾವ್ ಆಗಬೇಕು ಅಂತ ನಮ್ಮೆಲ್ಲರೂ ಬಚಾವ್ ಮಾಡಬೇಕಾಗುತ್ತೆ ಅಂತ ಗ್ಯಾಂಗ್ಗಳಲ್ಲಿ ಇರ್ತದ್ದು. ಸೊ ಆ ಕಾರಣಕ್ಕೆ ಏನಾದರೂ ಭೈರತಿ ಕಡೆಗೆ ಬೊಟ್ಟು ಮಾಡಿ ಆ ಮುಳ್ಳು ತಿರುಗಿಸಿಟ್ಬಿಟ್ಟಿದ್ದಾರೆ ಆ ಕಡೆಗೆ ಅಂತ. ರಮಕಾಂತ್, ಯಾವಾಗ ಇಡೀ ಪ್ರಕರಣದಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿರ್ತಾನೆ, ಆತನ ಬಂಧನ ಮಾಡಿದ ಬಳಿಕ ಅದುವರೆಗೆ ಪೊಲೀಸರು ಕಲೆ ಹಾಕಿದಂಥ ಸಾಕ್ಷ್ಯಾಧಾರಗಳೇನಿತ್ತು CID ಅಧಿಕಾರಿಗಳು, ಅವು ಏನು ನೇರವಾಗಿ ಭೈರತಿ ಬಸವರಾಜ್ ಮತ್ತು ಜಗ್ಗ ಸಂಪರ್ಕದಲ್ಲಿರುವಂಥದ್ದು, ಬೇರೆ ಬೇರೆ ವ್ಯವಹಾರಗಳಿಗೆ ಅವರು ಜೊತೆಗಿರುವಂಥದ್ದು, ಈಗ ಕೊಲೆಯಾದ ದಿನ ಇಬ್ಬರು ಮಾತನಾಡಿರುವಂಥದ್ದು ಮತ್ತು ಬೇರೆ ಬೇರೆ ಕಡೆ ಇವರು ಓಡಾಟವನ್ನು ಮಾಡೋದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳು CID ಅಧಿಕಾರಿಗಳಿಗೆ ಸಿಗುತ್ತೆ. ಅದು ಸಿಕ್ಕ ನಂತರ ಭೈರತಿ ಬಸವರಾಜ್ ಅವ್ರನ್ನ ಬಂಧನ ಮಾಡಲೇಬೇಕು ಅಂತ CID ಅಧಿಕಾರಿಗಳ ತಂಡ ಸಿದ್ಧವಾಗಿರುತ್ತೆ. ಆದರೆ ರಜಾ ಕಾಲದ ಪೀಠದಲ್ಲಿ ಹೈಕೋರ್ಟ್ನಲ್ಲಿ ಇವರು ಹೋಗಿ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಬಂದುಬಿಡ್ತಾರೆ. ಹೀಗಾಗಿ ವಿಚಾರಣೆಗೆ ಸಹಕಾರವನ್ನು ಮಾಡ್ತೀವಿ ಅಂತ ಯಾವಾಗ ಇವರು ಜಾಮೀನು ಸಿಕ್ಕ ಬಳಿಕ, ಅಂದರೆ ಯಾವುದೇ ಒಬ್ಬ ಆರೋಪಿ ಜಾಮೀನು ಸಿಗುವ ಮೊದಲು ಪೊಲೀಸರ ಮುಂದೆ ನಿಂತು ಅವರು ವಿಚಾರಣೆಗೆ ಹಾಜರಾಗುವಂಥದ್ದು ಬೇರೆ, ಜಾಮೀನು ಸಿಕ್ಕ ನಂತರ ಅವರನ್ನು ತಮ್ಮ ವಕೀಲರನ್ನು ಕರ್ಕೊಂಡೋಗಿ ವಿಚಾರಣೆ ಎದುರಿಸುವಂಥದ್ದು ಬೇರೆ. ಅಂದರೆ ಯಾವುದೇ ಭಯ ಇರೋದಿಲ್ಲ. ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ, ಅವ್ರು ನನ್ನ ಕಾರ್ಯಕರ್ತ, ಇಲ್ಲ ಯಾವುದೋ ದೇವಸ್ಥಾನದಲ್ಲಿ ಸಿಕ್ಕಿದ್ರು, ಫೋಟೋ ತಗೊಂಡ್ವಿ, ಯಾವುದೋ ಜಾತ್ರಾ ಮಹೋತ್ಸವ ಇತ್ತು ಅಲ್ಲಿ ಬಂದಿದ್ರು, ಹೀಗೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಅಲ್ಲಿಂದ ಆರೋಗ್ಯ ತೋರಿಸಿ ಹೊರಬರಲಿಕ್ಕೆ ಅವಕಾಶಗಳಿರುತ್ತೆ. ಆದರೆ ಜಾಮೀನು ಸಿಗಲಿಲ್ಲ ಅಂತ ಹೇಳಿದ್ರೆ ಪೊಲೀಸರು ಅವ್ರನ್ನ ಬಂಧನಕ್ಕೊಳಪಡಿಸ್ತಾರೆ. ಬಂಧನಕ್ಕೊಳಪಡಿಸಿದ ನಂತರ ಅವ್ರನ್ನ ಅರೆಸ್ಟ್ ಮಾಡಿದಾಗ ಅದಕ್ಕೆ ಪೂರಕವಾದ ದಾಖಲೆಗಳೇನಿರುತ್ತೆ ಅವೆಲ್ಲನೂ ಅದ್ರ ಮುಂದೆ ಇಟ್ಟು ಇವರು ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಯಾವಾಗ ಇಲ್ಲಿ ಹೈಕೋರ್ಟ್ನಲ್ಲಿ ಇವರು ಜಾಮೀನು ಅರ್ಜಿಯನ್ನು ಹಾಕೊಂಡಂಥ ಸಂದರ್ಭದಲ್ಲಿ CID ಅಧಿಕಾರಿಗಳು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅನ್ನೇ ಮಾಡಬೇಕು. ಇವ್ರನ್ನ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ಇವರು ಮಾಜಿ ಸಚಿವರು ಮತ್ತು
ಶಾಸಕರಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಭಾವಿ ಇದ್ದಾರೆ. ಹಾಲಿ ಗೌರ್ಮೆಂಟ್ ಇರ್ಬೋದು, ಇಲ್ಲ ಅವ್ರದ್ದು ಸರ್ಕಾರ ಇದ್ದಾಗಿರ್ಬೋದು, ಎಲ್ಲ ಹಂತದಲ್ಲೂ ಕೂಡ ಅವರು ಪ್ರಭಾವಿ ಆಗಿರುವ ಹಿನ್ನೆಲೆಯಲ್ಲಿ ಇವರು ಜಾಮೀನು ಪಡ್ಕೊಂಡು ಬಂದರೆ ಇವ್ರನ್ನ ವಿಚಾರಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇವರ ಜಾಮೀನನ್ನು ರದ್ದು ಮಾಡಿ ಇವರ ಬಂಧನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಾವು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡ್ತೀವಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು. ಅಲ್ಲಿಗೆ ಬಹುತೇಕವಾಗಿ ಬೈರತಿ ಬಸವರಾಜ್ಗೆ ನನ್ನನ್ನು ಬಂಧನ ಮಾಡ್ತಾರೆ ಅನ್ನೋದು ಖಚಿತವಾಗುತ್ತೆ. ಹೀಗಾಗಿ ಇವರು ಈ ಕಾನೂನು ಹೋರಾಟವನ್ನು ನೋಡ್ಕೊಂಡು, ಅಂದರೆ ಸೆಷನ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಅವರು ಕೂಡ ಈ ಹೋರಾಟವನ್ನು ಮಾಡಬೇಕು ಅನ್ನೋದನ್ನ ಮಾಡ್ತಾರೆ. ಆದರೆ ಎಲ್ಲೂ ಕೂಡ ಅವರಿಗೆ ಕಾನೂನಿನ ಅಡಿಯಲ್ಲಿ ಅವರಿಗೆ ರಕ್ಷಣೆ ಸಿಗೋದಿಲ್ಲ. ಯಾಕಂದರೆ ನೇರವಾಗಿ ಕೊಲೆಯಲ್ಲಿ ಇವರು ಭಾಗಿಯಾಗಿರೋದ್ರಲ್ಲಿ ಸಿಕ್ಕಿರುವಂಥ ಕೆಲ ದಾಖಲಾತಿಗಳೇನೈತೆ ಅವನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಇವ್ರನ್ನ ಬಂಧಲಿಕ್ಕೆ, ಅಂದರೆ ವಿಚಾರಣೆಗೆ ಹಾಜರಾಗಿ ಜಾಮೀನು ಕೊಡ್ಲಿಕ್ಕಾಗಲ್ಲ ಅಂತ ನೇರವಾಗಿ ಕೋರ್ಟ್ ಕೂಡ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿರುವಂಥದ್ದು. ಇನ್ನು ಯಾವುದೇ ಇವರಿಗೆ ಬೇರೆ ಮಾರ್ಗಗಳು ಇರೋದ ಹಿನ್ನೆಲೆಯಲ್ಲಿ ಯಾವಾಗಿದ್ರೂ ಕೂಡ ಈ ಪ್ರಕರಣದಲ್ಲಿ ಇವ್ರನ್ನ ಬಂಧನ ಮಾಡಲೇಬೇಕಾಗತ್ತೆ. ಎಲ್ಲೂ ಕೂಡ ಜಾಮೀನು ಸಿಗೋದಿಲ್ಲ. ಈ ಕಾರಣಕ್ಕೆ ನೇರವಾಗಿ ಅವರೇ ಇವತ್ತು ವಾಪಸ್ ಆಗಿರುವಂಥದ್ದು. ಈ ಮಾಹಿತಿಯನ್ನು ತೆಗೆದುಕೊಂಡು ಇವತ್ತು CID ಅಧಿಕಾರಿಗಳನ್ನು ಬಂಧಿಸಿ ಮುಂದಿನ ವಿಚಾರಣೆಯನ್ನು ನಡೆಸುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್. ನಾನು ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತೀವಿ ಒಂದು ಬ್ರೇಕ್ ಆದಮೇಲೆ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕ